12 ಗಂಟೆ 15 ಲಕ್ಷ ಸಸಿ ಬೆಂಗಳೂರಿನಲ್ಲಿ ಗಿನ್ನಿಸ್ ದಾಖಲೆ. ಬೆಂಗಳೂರಿನಲ್ಲಿ ನಡೆದ ಹಸಿರು ಕ್ರಾಂತಿಗೆ ವಿಶ್ವವೇ ಬೆರಗು. ಗಿನ್ನಿಸ್ ಪುಟ ಸೇರಿತು ಬೆಂಗಳೂರಿನ ವೃಕ್ಷಾರೋಪಣಾ ಅಭಿಯಾನ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಬರೀ ಟ್ರಾಫಿಕ್, ಬಿಲ್ಡಿಂಗ್ಗಳು ಹಾಗೂ ಐಟಿ ಕಂಪನಿಗಳು ಮಾತ್ರ ಅಂದುಕೊಂಡಿದ್ದೀರಾ? ಹಾಗಿದ್ರೆ ನೀವು ಈ ಸ್ಟೋರಿ ನೋಡ್ಲೇಬೇಕು. ನಮ್ಮ ಬೆಂಗಳೂರು ಈಗ ಇಡೀ ವಿಶ್ವವೇ ಬೆರಗಾಗುವಂತಹ ಬೃಹತ್ ಗಿನ್ನಿಸ್ ದಾಖಲೆಯೊಂದನ್ನ ಬರೆದಿದೆ. ಇಡೀ ವಿಶ್ವವೇ ಹಿಂದೆಂದೂ ಕೇಳರಿಯದಂತಹ ಪರಿಸರ ಕ್ರಾಂತಿ ಕೇವಲ 12 ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ನಡೆದಿದೆ. ಹೌದು, ಬೆಂಗಳೂರು ನಗರವನ್ನ ಮತ್ತಷ್ಟು ಹಸಿರುಗೊಳಿಸುವ ನಿಟ್ಟಿನಲ್ಲಿ ನಡೆದ ಬೃಹತ್ ವೃಕ್ಷಾರೋಪಣಾ ಅಭಿಯಾನಕ್ಕೆ ಈಗ ಜಾಗತಿಕ ಮನ್ನಣೆ ದೊರೆತಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬಿಡಿಎ 12 ಗಂಟೆಗಳಲ್ಲಿ ಅತಿ ಹೆಚ್ಚು ಸಸಿಗಳನ್ನ ನೆಟ್ಟ ಸಾಧನೆಗಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲಿಸಿದೆ. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026ರಿಂದ 30ರ ಅಂಗವಾಗಿ 15 ಲಕ್ಷ ಸಸಿಗಳನ್ನ ನೆಡುವ ಮಹತ್ವಾಕಾಂಕ್ಷಿ ಗುರಿಯೊಂದಿಗೆ ನಡೆದ ಬೃಹತ್ ಹಸಿರು ಅಭಿಯಾನವು ವಿಶ್ವ ದಾಖಲೆಯಾಗಿ ಗುರುತಿಸಿಕೊಂಡಿದೆ. ಕೇವಲ 12 ಗಂಟೆಗಳ ಅವಧಿಯಲ್ಲಿ ನಗರದ ವಿವಿಧ ಸ್ಥಳಗಳಲ್ಲಿ ತಂಡವೊಂದು ಅತಿ ಹೆಚ್ಚು ಸಸಿಗಳನ್ನ ನೆಟ್ಟ ಸಾಧನೆಗಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಧಿಕೃತ ಮಾನ್ಯತೆ ನೀಡಿದೆ. ಈ ಮೂಲಕ ಈ ಹಿಂದೆ ಇಂಡೋರ್ ನಗರ ಹೊಂದಿದ್ದ 12 ಲಕ್ಷ ಸಸಿಗಳ ದಾಖಲೆಯನ್ನ ಬೆಂಗಳೂರು ಹಿಂದಿಕ್ಕಿದೆ. ರಾಜ್ಯ ರಾಜಧಾನಿ ಕಾಂಕ್ರೀಟ್ ನಗರಿ ಎಂದೆಲ್ಲ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ 15 ಲಕ್ಷ ಸಸಿ ನೆಟ್ಟು ಬೆಂಗಳೂರನ್ನ ಹಸಿರೀಕರಣ ಮಾಡುವ ಈ ಮಹತ್ ಕಾರ್ಯಕ್ಕೆ ಜನರಿಂದ, ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ನಾವು ಪರಿಸರ ಆಂದೋಲನ ಫೌಂಡೇಶನ್ ಇಂದ ಬಂದಿದ್ದೀವಿ. ಸೊ ಇವತ್ತು ನಾವು ಪ್ಲಾಂಟೇಶನ್ ಡ್ರೈವಿಗೆ ಬಂದಿದ್ದೀವಿ. ಸೊ ನಾವು ಜಯನಗರಿಂದ ಬಂದಿದ್ದೀವಿ. ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮ ಟೀಮಿಂದ 11 ಮೆಂಬರ್ಸ್ ಬಂದಿದ್ದೀವಿ. ಸೊ ಇಲ್ಲಿ ಪ್ಲಾಂಟೇಶನ್ ಡ್ರೈವ್ ಮಾಡೋಕ್ಕೆ ಯಾವುದೇ ಏಜ್ ಗ್ರೂಪ್ಸ್ ಆಗಲಿ, ಏಜ್ ಲಿಮಿಟ್ಸ್ ಯಾರೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಬರ್ತಾ ಇದ್ದಾರೆ. ಸೊ ನೀವು ಬನ್ನಿ, ನೀವು ಪ್ಲಾಂಟ್ ಮಾಡಿ, ಸೊ ನಮ್ಮ ಪರಿಸರನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನಾವು ಕೆಂಪೇಗೌಡ ಜಯಂತ್ಯೋತ್ಸವ ಇದರಿಂದ ನಾವು BDA ಕಡೆ ಆಯೋಜಿಸಿರುವ ಒಂದು ಗಿಡ ನೆಡುವ ಪ್ಲಾಂಟೇಶನ್ ಡ್ರೈವ್, ಅದೇ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಆಯಿತು ನಮಗೆ. ಯಾಕಂದರೆ ಯೂತ್ಸ್ ಆಗಿ 21-22 ಇಯರ್ಸ್ ಇರೋರು ನಾವು ಬಂದು ಯಂಗ್ಸ್ಟರ್ಸ್ ಆಗಿ ಪ್ಲ್ಯಾನ್ ಮಾಡಿದ್ರೆ ಫ್ಯೂಚರ್ ಕಾಸ್ಗೆ ತುಂಬ ಯೂಸ್ ಆಗುತ್ತೆ. ಸಸ್ಟೈನಬಿಲಿಟಿ ಅನ್ನೋದು ತುಂಬ ಬೇಗ ಬೆಳೀತಾ ಇರೋದ್ರಿಂದ ನಾವು ಇನ್ನೂ ಏನು ಮಾಡ್ಬೋದು ದೇಶಕ್ಕೆ ಅಂತ ಇದು ಮಾಡಿದ್ರೆ ನಮ್ಮ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ ಅಡಿಯಲ್ಲಿ ಬರೋದ್ರಿಂದ ಇದು ತುಂಬ ನಮಗೆ ಯೂತ್ಸ್ ಆಗಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಸಸ್ಟೈನಬಿಲಿಟಿ ಕಾಸ್ನ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಹಾಗೆ ಚಿಕ್ಕ ಮಕ್ಳು ನೀವು ಬನ್ನಿ, ನಿಮ್ಮ ಚಿಕ್ಕ ಮಕ್ಳನ್ನು ಕರ್ಕೊಂಬನ್ನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಬನ್ನಿ. 15 ಲಕ್ಷಕ್ಕಿಂತ ಜಾಸ್ತಿ ಗಿಡ ನೆಡಿ ಅಂತ ನಾನು ಅಷ್ಟು ಕೇಳ್ಕೊತೀನಿ. ಯಾಕಂದರೆ ಈಗ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಗಿಡ ನೆಡೋದು ತುಂಬ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಎಲ್ಲರ ಆಲೋಚನೆ ಕೂಡ, ಬಿಕಾಸ್ ವರ್ಲ್ಡ್ ಫೋರಮ್ಗಿಂತ ಹೇಳೋಕ್ಕಿಂತ ಮುಂಚೆನೂ ನಮ್ಮ ಪೊಲ್ಯೂಷನ್ನ ತುಂಬ ಕಡಿಮೆ ಮಾಡೋ ಉತ್ತೇಜನದಲ್ಲಿ ಈ ಗಿಡ ನೆಡುವ ಕಾರ್ಯಕ್ರಮ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಿಟೀಸ್ ಅಲ್ಲಿ ಬರೀ ಬಿಲ್ಡಿಂಗ್ಗಳು ಕಟ್ಟದಲೇ ಸಾಧ್ಯ ಆಗಲ್ಲ, ಗಿಡನೂ ನೆಡಬೇಕು ಅಂತ ನಾನು ಆಶಿಸ್ತೀನಿ. ನಾವು ಕೆಂಪೇಗೌಡರ ಜಯಂತಿ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಯಾಕೆ ಅಂದರೆ ಬೆಂಗಳೂರು ಕಟ್ಟಿ ಬೆಳೆಸ್ತವರು ಇಂದು ದೊಡ್ಡ ಮಟ್ಟದಲ್ಲಿ ನಾವು ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. ಸಸಿ ಏನಕ್ಕೆ ನೆಡಬೇಕು ಅಂದರೆ ಬೆಂಗಳೂರು ಇವಾಗ ನೋಡಿದ್ದೀರಾ ಹೊಗೆ ರಹಿತ ಆಗಿದೆ. ಸಸಿ ಇವಾಗೇ ಮುಂದಿನ ಪೀಳಿಗೆಗೆ ಈಗಲೇ ನೆಟ್ಟರೆ ಅಲ್ಲಿ ಲೇಔಟಲ್ಲಿ ಬರೋರಿಗೆ ಅಥವಾ ಮನೆ ಕಟ್ಟೋರಿಗೆ ತುಂಬ ಉಪಯೋಗ ಆಗುತ್ತೆ. ಅವರು ಬಂದು ನೆಟ್ಟಿ ಬೆಳೆಸೋದು ಬದಲು ಇವಾಗಲೇ ಸ್ಟಾರ್ಟಿಂಗಿಂದನೇ ನಾವು ಅದನ್ನು ಮಾಡಿದ್ರೆ ಅವ್ರಿಗೂ ನಾವು ಪರಿಸರವನ್ನು ಉಳಿಸ್ದಂಗೆ ಆಗುತ್ತೆ, ಅವ್ರಿಗೂ ಬೆಳೆಸ್ದಂಗೆ ಆಗುತ್ತೆ, ಬೆಂಗಳೂರನ್ನ ಹಸಿರು ಮಾಡ್ಬೋದು. ಆದ್ದರಿಂದ ಜಯಂತ್ಯೋತ್ಸವ ನಾವು ಇಷ್ಟು ಅದ್ಧೂರಿಯಾಗಿ ಮಾತಾಡೋದು ತುಂಬ ಸಂತೋಷದ ವಿಚಾರ. ನಮ್ಮ ಮುಖ್ಯಮಂತ್ರಿಗಳು ಈ ಮಟ್ಟದಲ್ಲಿ ಜಯಂತ್ಯೋತ್ಸವ ಮಾಡ್ತಾ ಇರೋದು ನಾವು ಹಿಂದೆ ಎಲ್ಲೂ ನೋಡಿರಲಿಲ್ಲ. ಮುಂದೆ ನೋಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಸಂತೋಷ ಆಗಿದೆ. ನಾವು ಚನ್ನಪಟ್ಟಣ ವಿವೇಕಾನಂದ ಕಾಲೇಜು. ತುಂಬ ಸಂತೋಷ ಆಗ್ತಾಯಿದೆ. ಒಂದು ಬೆಂಗಳೂರು ಕಟ್ಟಿದವ್ರಿಗೆ ಈ ಮಟ್ಟದ ಸಂಭ್ರಮಾಚರಣೆ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಮಾಡ್ತಿದ್ವಿ, ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಡೀತಿತ್ತು ಅಥವಾ ಕಾಲೇಜ್ಗಳಲ್ಲಿ ನಡೀತಿತ್ತು, ಆ ಥರ ನಡೀತಿತ್ತು. ಈ ಮಟ್ಟದಲ್ಲಿ ಇದುವರೆಗೆ ನಾವು ನೋಡಿರಲಿಲ್ಲ. ತುಂಬ ಸಂತೋಷ ಆಗುತ್ತೆ. ಹಸಿರೇ ಉಸಿರು ಅನ್ನೋ ಕಾರ್ಯಕ್ರಮ ಈ initiated by BDA Bangalore for the Greater Green.
ಈಗ ಅವಾಗಿನ ಕಾಲದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು ಸಾವಿರಾರು ಗಿಡಗಳನ್ನ ನೆಟ್ಟು ನಮ್ಮದು ಪರಿಸರನ ಉಳಿಸಿದ್ರು. ಅದೇ ಥರ ಎನ್ವಿರಾನ್ಮೆಂಟ್ ಯಾವಾಗ ಕಾಪಾಡ್ಕೊಂಡು ಹೋಗ್ಬೇಕೆಂದು ಅಂದ್ಕೊತೀನಿ. ಬಟ್ ಇವಾಗ ಜಾಸ್ತಿ ಪೊಲ್ಯೂಷನ್ ಆಗಿಬಿಟ್ಟಿದೆ. ಎನ್ವಿರಾನ್ಮೆಂಟ್ ಎಲ್ಲ ಕಾಪಾಡಬೇಕು. ಎನ್ವಿರಾನ್ಮೆಂಟ್ ಲಾಸ್ ಎಲ್ಲ ಇದೆ, ಬಟ್ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ದಟ್ ಬೇಜಾನ್ ಅಥಾರಿಟೀಸ್ ಇದೆ, ಆದರೂ ಪ್ರೊಟೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಇವಾಗ ಡಿ.ಕೆ. ಶಿವಕುಮಾರ್ ಸರ್ ಕಾಂಗ್ರೆಸ್ ಗೌರ್ಮೆಂಟಿಂದ, ಈ ಸ್ಟೇಟ್ ಗೌರ್ಮೆಂಟಿಂದ ಈ ಥರ ಪ್ರೋಗ್ರಾಮ್ಸ್ನ ನಡೆಸಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವು ನಮ್ಮದು ಬೆಂಗಳೂರನ್ನ ಉಳಿಸ್ಕೊಬೋದೆಂದು ಕೇಳ್ಕೊಂತೀವಿ. ಪರಿಸರ ಉಳಿಸೋಕ್ಕೋಸ್ಕರ ಮೇಡಮ್. ಅಂದರೆ ಈಗ ಹೋಗ್ತಿರೋದಂದರೆ ನಾವು ಎಲ್ಲ ನಾರ್ತಿಂದ ಬರ್ತಿದ್ದಾರೆ, ಎಲ್ಲ ಕಡೆ ಬೆಂಗಳೂರು ಅಂದಮೇಲೆ ಬೆಂಗಳೂರು ಎಲ್ಲ ಕಡೆ ಜನರು ಬೆಂಗಳೂರಲ್ಲಿದ್ದಾರೆ ಮೇಡಮ್. ಸೊ ಎಲ್ಲರೂ ಈಗ ಈ ಪ್ರೋಗ್ರಾಮಲ್ಲಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ನಾವು ಬೆಳಗ್ಗೆಯಿಂದ ನೋಡಿದ ಪ್ರಕಾರ ಸೊ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಸೊ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹ್ಯಾರಿಸ್ ಸರು ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಹೇಳ್ತೀವಿ. ಇದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೋಸ್ಕರ ನಾವು ಸ್ಟೂಡೆಂಟ್ಸು ಈ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಿ ನಮಗೂ ಖುಷಿಯಾಯಿತು. ಈಗ ಘನ ಸರ್ಕಾರ ವತಿಯಿಂದ ಇವತ್ತು ಏನು ಸುಮಾರು 15 ಲಕ್ಷ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಭಾಳ ಈ ಹಸಿರು ವಲಯ ಕಡಿಮೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ನಮ್ಮ ಬೆಂಗಳೂರಿನಂಥ ಮಹಾನಗರಕ್ಕೆ ಈ ಥರ ಒಂದು ಬೃಹತ್ ಸಸಿ ನೆಡುವ ಕಾರ್ಯಕ್ರಮ ನಮಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಗಾಳಿ ವಾತಾವರಣ ಸಿಗಲಿಕ್ಕೆ ಅವಕಾಶ ಆಗ್ತದೆ. ಇದೇ ಥರ ಇನಿಷಿಯೇಟಿವ್ಸು ನಮ್ಮ ಸರ್ಕಾರದ ವತಿಯಿಂದ ಮುನ್ನಡೆಸ್ಕೊಂಡು ಹೋಗಲಿ, ಹೆಚ್ಚು ಕಾರ್ಯಕ್ರಮಗಳು ಈ ಥರದವು ಆಗಲಿ ಅಂತ ನನ್ನ ಆಶೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಪಿಡಿಎ ಅಧ್ಯಕ್ಷ ಹಾಗೂ ಶಾಸಕ ಎನ್.ಎ. ಹ್ಯಾರಿಸ್ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ತೀರ್ಪುಗಾರ ರಿಷಿನಾಥ್ ಅವರಿಂದ ಪ್ರಮಾಣ ಪತ್ರ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೆಂಪೇಗೌಡ ಜಯಂತಿಯ ಅಂಗವಾಗಿ ನಡೆದ ಬೃಹತ್ ಹಸಿರು ಅಭಿಯಾನದಲ್ಲಿ ಕೇವಲ 12 ಗಂಟೆಗಳಲ್ಲಿ ಅತಿ ಹೆಚ್ಚು ಸಸಿಗಳನ್ನು ನೆಟ್ಟ ಐತಿಹಾಸಿಕ ಸಾಧನೆಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ದೊರೆತಿರುವುದು ಹೆಮ್ಮೆಯ ಸಂಗತಿ. ಇದು ಬಿಡಿಎ ಹಾಗೂ 50,000ಕ್ಕೂ ಹೆಚ್ಚು ಪರಿಸರ ಪ್ರೇಮಿಗಳ ಸಂಕಲ್ಪಕ್ಕೆ ಸಂದ ಜಯ ಎಂದು ಹೇಳಿದ್ದಾರೆ. ಪರಿಸರ ಸಂರಕ್ಷಣೆಗೆ ಜನಸಾಮಾನ್ಯರ ಸಹಭಾಗಿತ್ವದೊಂದಿಗೆ ನಡೆದ ಈ ಅಭಿಯಾನ ಇದೀಗ ಜಾಗತಿಕ ದಾಖಲೆಯಾಗಿ ಗುರುತಿಸಿಕೊಂಡಿದ್ದು ಬೆಂಗಳೂರಿನ ಹಸಿರು ಭವಿಷ್ಯಕ್ಕೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ.